ನಮ್ಮ ಜೊತೆಗೆ ಸಣ್ಣ ನೀರಾವರಿ ಸಚಿವರಾಗಿರ್ತಕ್ಕಂತಹ ಅಜಯ್ ಸಿಂಗ್ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಏನೆಲ್ಲ ರಿವ್ಯೂ ಮಾಡಿದ್ರಿ ಇಲಾಖೆಯಲ್ಲಿ ಅಂತ? ಇನ್ನೂ ಏನು ರಿವ್ಯೂ ಮಾಡಿಲ್ಲ. ಇವತ್ತಂತೂ ನೆನ್ನೆ ರಾತ್ರಿ ನಮಗೆಲ್ಲ ಖಾತೆ ಹಂಚಿಕೆ ಆಗಿದೆ. ನಮ್ಮ ಒಂದು ಮೀಟಿಂಗು ಕೂಡ ಇತ್ತು. ಇವತ್ತು ಬೆಳಗ್ಗೆ ಅಧಿವೇಶನ ಇದೆ. ಈಗಾಗಲೇ ಬರಪೀಡಿತ ನಮ್ಮ ಪ್ರದೇಶ, ನಮ್ಮ ದೇಶ ಭಾಳ ರೈತರು ಕೂಡ ಸಂಕಷ್ಟದಲ್ಲಿದ್ದಾರೆ. ನಾನು ಕೆಲವೊಂದು ಹಿಂದಿನ ವಾರ ನಾನು ರಾಯಚೂರಿಗೆ ಹೋಗಿ ಅಲ್ಲಿರ್ತಕ್ಕಂಥ ಇಡೀ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಹೋಗಿ ಸಂಚಾರವನ್ನು ಮಾಡಿ ಏನು ಬೆಳೆ ಹಾನಿಯಾಗಿದೆ ಅದೆಲ್ಲ ವೀಕ್ಷಣೆಯನ್ನು ಮಾಡಿ ಒಂದು ವರದಿಯನ್ನು ಕೂಡ ನಾವು ಕೊಟ್ಟಿದ್ದೀವಿ. ಈಗ ಸಣ್ಣ ನೀರಾವರಿ ಒಂದು ಖಾತೆಯೊಂದು ಕೊಟ್ಟಿದ್ದಾರೆ ಅಂದರೆ ಇಂಥ ಒಂದು ಬರ ಪರಿಸ್ಥಿತಿಯಲ್ಲಿ ಭಾಳ ಒಂದು ಜವಾಬ್ದಾರಿ ಇರ್ತಕ್ಕಂಥ ಒಂದು ಖಾತೆ. ಭಾಳಷ್ಟು ರೈತರಿಗೆ, ಜನರಿಗೆ ನಾವು ಅನುಕೂಲ ಮಾಡ್ತಕ್ಕಂಥ ಒಂದು ಅಂತರ್ಜಲ ಅಭಿವೃದ್ಧಿ ಆಗಿರ್ಬೋದು, ಬೇರೆ ಬೇರೆ ಕೆಲಸ ಕಾರ್ಯಗಳಾಗಿರ್ಬೋದು, ಅದೆಲ್ಲ ನಾವು ಮಾಡ್ಬೋದು. ಅದು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಖಂಡಿತವಾಗಿ ನಾವು ಮಾಡ್ತೀವಿ. ಕರ್ನಾಟಕದಲ್ಲಿ ನದಿಗಳಿಗೇನು ಕೊರತೆ ಇಲ್ಲ, ದೊಡ್ಡ ದೊಡ್ಡ ನದಿಗಳಿದ್ದಾವೆ. ಅದನ್ನು ಬಟ್ ಸಣ್ಣ ನೀರಾವರಿಯಾಗಿ ಕನ್ವರ್ಟ್ ಆಗ್ತಕ್ಕಂಥ ಕೆಲಸಗಳಾಗಿಲ್ಲ, ಕೆರೆಗಳು ತುಂಬಿಸುವಂಥ ಕೆಲಸಗಳಾಗಿಲ್ಲ. ಅವೆಲ್ಲವೂ ಕೂಡ ಮುಂದಿನ ಹಂತಗಳಲ್ಲಿ ಇರ್ತಕ್ಕಂಥ ಸವಾಲು. ನಿಮಗೇನು ಕಾಣಿಸ್ತಾ ಇದೆ ಸವಾಲುಗಳು ಅಂತ ಸರ್? ಅಲ್ಲ, ಈಗ ಈ ಒಂದು ಖಾತೆ ನನಗೇನು ಜವಾಬ್ದಾರಿ ಈ ಒಂದು ಅಂತರ್ಜಲ ಅಭಿವೃದ್ಧಿಗಾಗಿ ಒಂದು ಸಣ್ಣ ನೀರಾವರಿ ಖಾತೆ ಏನು ಕೊಟ್ಟಿದ್ದಾರೆ, ಅದ್ರ ಜೊತೆಯಾಗಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನೂ ಕೂಡ ಕೊಟ್ಟಿದ್ದಾರೆ. ಇದು ಇಂತಹ ಒಂದು ಬರಗಾಲ ಪರಿಸ್ಥಿತಿಯಲ್ಲಿ ಇವಾಗ ನಮ್ಮ ಈ ಒಂದು ಬಹಳಷ್ಟು ಒಂದು ದೊಡ್ಡ ಪಾತ್ರ ಇದೆ, ಒಂದು ಕೆಲಸ ಇದೆ. ಖಂಡಿತವಾಗಿ ಹೆಚ್ಚಿನ ರೀತಿಯಿಂದ ನಾವು ಕೆಲಸ ಮಾಡ್ತೀವಿ. ರಾಯಚೂರು ಉಸ್ತುವಾರಿ ಸಿಕ್ಕಿದೆ ಸರ್ ತಮಗೆ, ಅಲ್ಲಿ ಗೊತ್ತು 2 ಬಣಗಳಿದ್ದಾವೆ. ಹೇಗೆ ಸಂಭಾಳಿಸ್ಕೊಂಡು ಹೋಗ್ತೀರಿ ಎಲ್ಲವನ್ನು ಅಂತ? ಈಗ ಎಲ್ಲ ಕಡೆ ಬಣ ಅಂತೂ ಇದ್ದೇ ಇರ್ತದೆ. ಕರೆಕ್ಟ್. ನಮ್ಮ ತಂದೆಯವರು ಧರಮ್ ಸಿಂಗ್ ಸಾಹೇಬರು ಇಡೀ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅವ್ರ ಜೊತೆ ನಾವು ಇದ್ದು ನಮಗೂ ಕೂಡ ಅನುಭವ ಸ್ವಲ್ಪ ಇದೆ. ಅಲ್ಲಿ ಇರ್ತಕ್ಕಂಥ ಯಾರಿದ್ರು ಎಲ್ಲರಿಗೂ ನಮ್ಗೇನಿದೆ, ಹಯಾತ್ ಲೇ ಚಲೋ ಕಾಯ್ನಾತ್ ಲೇ ಚಲೋ ಚಲೋ ತೋ ಸಾರೆ ಜಮಾನೆಗೂ ಸಾಥ್ ಲೇ ಚಲೋ ಅಂತ ಅವ್ರು ಹೇಳ್ತಾ ಇದ್ರು. ಎಲ್ಲರೂ ಕರ್ಕೊಂಡು ಹೋಗೋಣ, ಅದರಲ್ಲಿ ತೊಂದರೆ ಇಲ್ಲ. ಇದಿಷ್ಟು ಅಜಯ್ ಸಿಂಗ್ ಅವರ ಮಾತು. ಆದಷ್ಟು ಶೀಘ್ರದಲ್ಲಿ ಮೀಟಿಂಗನ್ನು ಮಾಡ್ತಾನೆ. ಅಂತರ್ಜಲ ಮತ್ತು ಕೆರೆಗಳ ತುಂಬಿಸುವಂಥ ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯಕ್ರಮಗಳನ್ನು ಮುಂದಿನ ಹಂತದಲ್ಲಿ ರೂಪಿಸ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಶಿವಕುಮಾರ್ ಜೊತೆ ಬಸವರಾಜ್ ಸರತಿ ಮಠ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.